ನಮಸ್ಕಾರ, ಕೂತ್ಕೊಳ್ಳಿ. ನೋಡಿ, ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿರ್ಬೇಕು, ಇಲ್ಲ ಅಂದ್ರೆ ನಾಮಿನೇಷನ್ ರಿಜೆಕ್ಟ್ ಆಗ್ಬೋದು. ಸರ್, ಯಜಮಾನ್ರೇನು ಮೊದಲನೇ ಸಲ ನಾಮಿನೇಷನ್ ಫೈಲ್ ಮಾಡ್ತೀಯಾರಾ? ಸುಬು, ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ಮಾಡಲಿ ಬಿಡು. ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿ ಇದೆ, ಫಾರ್ಮ್ ಕೊಡಿ, ನಾನೇ ಫಿಲಪ್ ಮಾಡ್ತೀನಿ. ಇದೇನು ಸೈನೇ ಮಾಡಿಲ್ಲ? ಬರ್ತಿಲ್ಲ, ಸಿಗ್ನೇಚರ್ ನಾನು ಮಾಡಲ್ಲ, ನನ್ನ ಮಗಳು ಮಾಡ್ತಾರೆ. ಯಜಮಾನ್ರೆ, ಎಲೆಕ್ಷನ್ ನಿಂತ್ಕೋತಾ ಇರೋದು ನೀವು, ಮೇಡಮ್ ಏನಕ್ಕೆ ಸೈನ್ ಮಾಡಬೇಕು? ಇದೇನಿದು? ಎಲ್ಲ ಡಾಕ್ಯುಮೆಂಟ್ಸು ಶ್ರಾವಣಿ ಅನ್ನೋರ ಹೆಸರಲ್ಲಿದೆ. ಯಾಕೆಂದ್ರೆ ಎಲೆಕ್ಷನ್ ನಿಲ್ತಾ ಇರೋದು ಅವಳು. ಯಜಮಾನ್ರೆ, ಏನಿದೆಲ್ಲ? ಅಲ್ಲ ಯಜಮಾನ್ರೆ, ಮಿನಿಸ್ಟರ್ ಆಗಿದ್ದವ್ರು ನೀವು, ಎಲೆಕ್ಷನ್ಗೆ ನಿಲ್ಬೇಕಾಗಿರೋದು ನೀವು, ಗೆಲ್ಬೇಕಾಗಿರೋದು ನೀವು, ಜನಬಲ ಇರೋದು ನಿಮಗಲ್ವ ಯಜಮಾನ್ರೆ? ಮೇಡಮ್ ಎಲೆಕ್ಷನ್ ನಿಲ್ಲೋದಕ್ಕೆ ಹೇಗೆ ಸಾಧ್ಯ? ಯಾಕೆ ಸಾಧ್ಯ ಇಲ್ಲ? ಆಚೆ ನೀವಿಬ್ರು ಏನು ಹೇಳಿದ್ರಿ? ಛಲ ಇದ್ರೆ ಎಲ್ಲ ಸಾಧ್ಯ ಅಂತ. ನನ್ನ ಮಗಳಿಗೆ ಆ ಛಲ ಇದೆ. ಅಪ್ಪ, ಆದ್ರೆ ನನಗೆ ರಾಜಕೀಯದ ಬಗ್ಗೆ ಏನು ಗೊತ್ತಿಲ್ಲ. ಶ್ರಾವಣಿ, ಹಾಗಂತ ನೀನ್ ಅಂದ್ಕೊಂಡಿದ್ಯಾ? ಅಂದ್ಕೊಂಡಿರೋದಕ್ಕೂ ತಿಳ್ಕೊಂಡಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಶ್ರಾವಣಿ. ನಿಮ್ಮ ತಂದೆನ ಗೆಲ್ಲಿಸ್ಬೇಕು ಅನ್ನೋ ಕಾರಣಕ್ಕೆ ರಾಜಕೀಯದಲ್ಲಿ ಏನೆಲ್ಲ ನಡೆಯುತ್ತೆ, ಯಾವುದು ವರ್ಕ್ ಆಗತ್ತೆ, ಯಾವುದು ವರ್ಕ್ ಆಗಲ್ಲ, ಇದೆಲ್ಲಾನು ತಿಳ್ಕೊಳ್ಳೋದಕ್ಕೆ ಶುರು ಮಾಡಿದ್ಯಾ ನೀನು? ಪುಟ, ಇದು ಬರೀ ರಾಜಕೀಯ ಅಲ್ಲ, ನಮ್ಮ ಪಾಲಿಗೆ ಇದೊಂದು ಯುದ್ಧ.